ಗೋಡೆ ಕೊರೆದು ಚಿನ್ನಾಭರಣವನ್ನ ದೋಚಿದ್ದಾರೆ ಖದೀಮರು. ಬೆಂಗಳೂರಿನಲ್ಲಿ ಕಳ್ಳರ ಕೈಚಳಕ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಬಾಗಲಗುಂಟೆ ಬಳಿಯ ಎಂಬಿ ಜ್ಯುವೆಲರಿ ಶಾಪ್ನಲ್ಲಿ ಆಗಿರುವಂತಹ ಕಳ್ಳತನವನ್ನ ನೋಡಿ ಪೊಲೀಸ್ನವರೇ ಶಾಕ್ ಆಗಿದ್ದಾರೆ. ಬಾಗಲಗುಂಟೆ ಬಳಿಯ ಎಂಬಿ ಜ್ಯುವೆಲರಿ ಶಾಪ್ನಲ್ಲಿ ಆಗಿರುವಂತಹ ಕಳ್ಳತನ. ಹಿಂಬದಿಯಿಂದ ಬೀಗ ಹೊಡೆದಿದ್ದಾರೆ ಖತರ್ನಾಕ್ ಕಳ್ಳರು. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಗೋಡೆಯನ್ನ ಕೊರೆದು ಚಿನ್ನಾಭರಣವನ್ನು ದೋಚಿರುವಂಥದ್ದು. ಪೊಲೀಸ್ನವರೇ ಶಾಕ್ ಆಗಿದ್ದಾರೆ ಈ ಕಳ್ಳರ ಕೈಚಳಕವನ್ನು ನೋಡಿ. ಎಂಬಿ ಜ್ಯುವೆಲರಿ ಶಾಪ್, ಬಾಗಲಗುಂಟೆ ಬಳಿ ಇರುವಂತಹ ಜ್ಯುವೆಲರಿ ಶಾಪ್. ಹಿಂಬದಿಯಿಂದ ಬೀಗವನ್ನು ಹೊಡೆದು ಖತರ್ನಾಕ್ಗಳು ಎಂಟ್ರಿ ಆಗಿದ್ದಾರೆ ಶಾಪ್ ಒಳಗಡೆ. ಬೀಗ ಹೊಡೆದಂತಹ ಸಂದರ್ಭದಲ್ಲಿ ಗೋಡೆ ಕೊರೆದು ಕಳ್ಳತನವನ್ನು ಮಾಡಲಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತಹ ಬೆಳ್ಳಿಯನ್ನು ದೋಚಿದ್ದಾರೆ ಕಳ್ಳರು. ಜೊತೆಗೆ 1.20 ಕೋಟಿ ಬೆಲೆ ಬಾಳುವಂತಹ 70 ಕೆಜಿ ಬೆಳ್ಳಿ ಆಗಿರುತ್ತೆ ಅದು. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲು ಆಗಿದೆ. ಪೊಲೀಸ್ನವರೇ ಶಾಕ್ ಆಗಿದ್ದಾರೆ ಇವರ ಕಳ್ಳರ ಕೈಚಳಕವನ್ನು ನೋಡಿ. ಕಂಪ್ಲೀಟ್ ಆಗಿ ಗೋಡೆಯನ್ನು ಕೊರೆದು ಬಿಟ್ಟು ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೀಗ ಹೊಡೆದ ಬಳಿಕ ಗೋಡೆಯನ್ನು ಕೊರೆದುಬಿಟ್ಟು ಕಳ್ಳತನ ಮಾಡಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೆಳ್ಳಿ. ನೋಡ್ತಾ ಇರಬಹುದು ಎಂಬಿ ಜ್ಯುವೆಲರಿ ಶಾಪ್ಸ್. ಇಲ್ಲಿ ಹೇಗೆ ಗೋಡೆಯನ್ನು ಕೊರೆದಿದ್ದಾರೆ ಅಂತ ನೋಡಿ. ಗೋಡೆಯನ್ನು ಕೊರೆದು ಬಿಟ್ಟು ಅಲ್ಲಿಂದ ಚಿನ್ನಾಭರಣವನ್ನು ದೋಚಿರುವಂಥದ್ದು. ಕಂಪ್ಲೀಟ್ ಆಗಿ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಬಿ ಜ್ಯುವೆಲರಿ ಶಾಪ್ ಇಲ್ಲಿ ಕಳ್ಳತನವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪೊಲೀಸ್ನವರೇ ಶಾಕ್ ಆಗಿದ್ದಾರೆ ಇವರ ಕೈಚಳಕವನ್ನು ನೋಡಿ. ಬಾಗಲಗುಂಟೆ ಬೆಂಗಳೂರು ಇಲ್ಲಿ ಆಗಿರುವಂತಹ ಒಂದು ಘಟನೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆಯಂತೆ. ಸೊ ಇವಾಗಂತೂ ಹಾಡ ಹಗಲೇ ದರೋಡೆಗಳು ಕಳ್ಳತನಗಳು ನಡೀತಾ ಇದೆ. ಇನ್ನು ಇಲ್ಲಿ ಕಂಪ್ಲೀಟ್ ಆಗಿ ಗೋಡೆಯನ್ನು ಕೊರೆದ್ಬಿಟ್ಟು ನೋಡಿ. ಅದೆಷ್ಟು ಅಟ್ಲೀಸ್ಟ್ ಪೊಲೀಸ್ನವರು ಕಾನೂನು ಭಯ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇವ್ರುಗಳಿಗೆಲ್ಲ. ಕಂಪ್ಲೀಟಾಗಿ ಗೋಡೆಯನ್ನು ಕೊರೆದ್ಬಿಟ್ಟು ಅಲ್ಲಿರುವಂತಹ ಚಿನ್ನಾಭರಣವನ್ನು ದೋಚಿ ನಿಯರ್ಲಿ 1.5 ಕೋಟಿ ಇರುವಂತಹ ಬೆಳ್ಳಿ ಐಟಮ್ಸನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಬೀಗ ಹೊಡೆದ ತಕ್ಷಣ ಗೋಡೆಯನ್ನು ಕೊರೆದ್ಬಿಟ್ಟು ಒಳಗಡೆ ಹೋಗಿರುವಂಥದ್ದು. ಕೋಟ್ಯಾಂತರ ಬೆಲೆ ಬಾಳುವಂತಹ ಬೆಳ್ಳಿಯನ್ನು ದೋಚಿದ್ದಾರೆ ಕಳ್ಳರು. 1.20 ಕೋಟಿ 70 ಕೆಜಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ನಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ.